ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕಾರ್ ಲಾಂಚ್ ವಿಡಿಯೋಸ್. ಇವತ್ತು ನೀವು ನೋಡ್ತಿರೋ ಹಾಗೆ ನಮ್ಮಲ್ಲಿ ಒಂದು ಓಲ್ಡ್ ಮಾಡೆಲ್ ನೆಕ್ಸಾನ್ ವೆಹಿಕಲ್ ಇದೆ. ಈ ವೆಹಿಕಲ್ ಅಲ್ಲಿ ನಾವು ಏನ್ ಇನ್ಸ್ಟಾಲ್ ಮಾಡ್ತಾ ಇದೀವಿ, ಏನು ಆಕ್ಸೆಸರೀಸ್ ಹಾಕ್ತಾ ಇದೀವಿ ಅಂತಂದ್ರೆ, ಆಲ್ರೆಡಿ ಈ ವೆಹಿಕಲ್ ಅಲ್ಲಿ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಹಾಗೂ ಒಂದು ಸ್ಪೀಕರ್ಸ್ ನ ಇವರು ಬೇರೆ ಕಡೆ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅಂದ್ರೆ ಆಡಿಯೋ ಸಿಸ್ಟಮ್ ಮತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನ ಬೇರೆ ಕಡೆ ಅಪ್ಗ್ರೇಡ್ ಮಾಡಿಸಿದ್ದಾರೆ. ಬಟ್ ಅವರಿಗೆ ಅದ್ರ ಸ್ಪೀಕರ್ಸ್ ಔಟ್ಪುಟ್ ಏನಿದೆ, ಅದ್ರದ್ದು ಕ್ಲಾರಿಟಿ ಎಲ್ಲ ಏನಿದೆ, ಅದು ಅಷ್ಟೊಂದು ಇಷ್ಟ ಆಗ್ತಿಲ್ಲ ಅವ್ರಿಗೆ. ಮಾತ್ರ ತೋರಿಸಿದ್ರು, ಚೆಕ್ ಮಾಡಿಸಿದಾಗ ಅದನ್ನ ಒಳ್ಳೆ ಕ್ವಾಲಿಟಿದ ಆಂಡ್ರಾಯ್ಡ್ ಇದೆ, ಒಳ್ಳೆ ಕ್ವಾಲಿಟಿ ಸ್ಪೀಕರ್ಸ್ ಇದೆ, ಬಟ್ ಇಟ್ ಇಸ್ ನಾಟ್ ಸೌಂಡಿಂಗ್ ದಟ್ ಗ್ರೇಟ್. ಸೊ ಹಾಗಾಗಿ ನೋಡಿ ಅದನ್ನ ನಾವು ರೆಕ್ಟಿಫೈ ಮಾಡ್ತಾ ಇದೀವಿ ಇವತ್ತು. ಅಪಾರ್ಟ್ ಫ್ರಮ್ ದಟ್ ಒಂದು ಫ್ರಂಟ್ ಅಂಡ್ ರೇರ್ ಡ್ಯಾಶ್ ಕ್ಯಾಮ್ ಹಾಕ್ತಾ ಇದೀವಿ. ಸೊ ಅದು ಬಂದು ನೆಕ್ಸ್ಟ್ ಬೇಸ್ ಅಂತ ಹೇಳಿ ಒಂದು UK ಬ್ರ್ಯಾಂಡ್ ಡ್ಯಾಶ್ ಕ್ಯಾಮ್ ಅದು. ಸೊ 1080 ಪಿಕ್ಸೆಲ್ಸ್ ಫುಲ್ HD ರೆಕಾರ್ಡಿಂಗ್ ಇರುತ್ತೆ, ವಿತ್ GPS, ವಿತ್ ವೈಫೈ, ವಿತ್ ಸೋನಿ ಸ್ಟ್ರಾವಿಸ್ ಸೆನ್ಸರ್ ಇರೋ ಅಂತ ಒಂದು ಡ್ಯಾಶ್ ಕ್ಯಾಮ್ ಇದು. ಸೊ ಅದನ್ನೊಂದು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಅಪಾರ್ಟ್ ಫ್ರಮ್ ದಟ್ ಹೈಯೆಸ್ಟ್ ಹಿಟ್ ರಿಜೆಕ್ಷನ್ ವಿತ್ ಹೈಯೆಸ್ಟ್ ಟ್ರಾನ್ಸ್ಪರೆನ್ಸಿ ಇರೋ ಅಂತ ಒಂದು ಸನ್ ಕಂಟ್ರೋಲ್ ಫಿಲ್ಮ್ ನ ನಾವು ಈ ವಿಂಡೋಸ್ಗೆ ಹಾಕ್ತಾ ಇದೀವಿ. ಸೊ ಆಕ್ಚುಲಿ ಈ ವಿಂಡೋ ಫಿಲ್ಮ್ಸ್ ಹೈಯೆಸ್ಟ್ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ನಿಮ್ಗೆ ಹಾಕಿರೋದು ಗೊತ್ತಾಗೋದಿಲ್ಲ. ಸೊ ಆಸ್ ಪರ್ ನಾರ್ಮ್ಸ್ ಏನಿದೆ ಆ ರೀತಿ ಇರುತ್ತೆ. ಸೊ ಬ್ಲಾಕ್ ಮಾಡೋದಿಲ್ಲ ಒಳಗಡೆದು ಏನಿದೆ ಆ ವಿಷನ್ ನ. ಅಲಾಂಗ್ ವಿತ್ ದಟ್ ಹೈಯೆಸ್ಟ್ ಹಿಟ್ ರಿಜೆಕ್ಷನ್ ವಿತ್ 99% UV ರಿಜೆಕ್ಷನ್ ಸಿಗುತ್ತೆ ನಿಮಗೆ ಇದರಲ್ಲಿ. ಸೊ ಇಷ್ಟು ಇದರಲ್ಲಿ. ಅಪಾರ್ಟ್ ಫ್ರಮ್ ದಟ್ ಒಂದು ಹಾರ್ನ್ ನ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಸೊ ಇದ್ರ ಜೊತೆಲಿ ಬಂದಿರೋ ಹಾರ್ನ್ ಇದೆ, ಅದು ತುಂಬಾ ಲೋ ಸೌಂಡಿಂಗ್ ಹಾರ್ನ್ ಇತ್ತು. ಅದನ್ನ ಒಂದು ಡಿಸೆಂಟ್ ಸೌಂಡಿಂಗ್ ಲೆವೆಲ್ಗೆ ನಾವು ಒಂದು ಹೆಲ್ಲಾಕ್ ಬ್ರ್ಯಾಂಡ್ ಒಂದು ಹಾರ್ನ್ ನ ಇನ್ಸ್ಟಾಲ್ ಮಾಡ್ತಾ ಇದೀವಿ ಇದರಲ್ಲಿ. ಸೊ ಏನೇನು ಇನ್ಸ್ಟಾಲ್ ಆಗ್ತಾ ಇದೆ, ಯಾವ ರೀತಿ ಇದೆ, ಬನ್ನಿ ನೋಡೋಣ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಾ, ಇದು ಬಂದು ಆಲ್ರೆಡಿ ಇನ್ಸ್ಟಾಲೇಷನ್ ಆಗಿದೆ ಇಲ್ಲಿ ಸನ್ ಕಂಟ್ರೋಲ್ ಫಿಲ್ಮ್. ಸೊ ಇಲ್ಲಿ ನೀವು ಇದರಲ್ಲಿ ಸೀತ್ರೂ ನೋಡ್ಬೋದು ನೀವು. ಸೊ ಹೊರಗಡೆ ಏನ್ ಬೆಳಕಿದೆ ಆ ಬೆಳಕು ಆಕ್ಚುಲಿ ಇಲ್ಲಿ ಶ್ಯಾಡೋ ಇದೆ, ಮರಗಳ ಶ್ಯಾಡೋ ಇದೆ. ಬಟ್ ಸ್ಟಿಲ್ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಲೆವೆಲ್ ಏನಿದೆ ಅದು ಹೈಯೆಸ್ಟ್ ಟ್ರಾನ್ಸ್ಪರೆನ್ಸಿ ಇದೆ ಇದರಲ್ಲಿ. ಸೊ ಯಾವುದೋ ಒಂದು ಸನ್ ಫಿಲ್ಮ್ ಇನ್ಸ್ಟಾಲ್ ಮಾಡಿದೀವಿ ಅನ್ನೋದನ್ನ ಒಂದು ಗೊತ್ತಾಗೋದಿಲ್ಲ ಇದರಲ್ಲಿ. ಸೊ ಹಾಗಾಗಿ ಒಳಗಡೆದು ಏನು ಬ್ಲಾಕ್ ಮಾಡೋದಿಲ್ಲ. ಆಸ್ ಪರ್ ನಾರ್ಮ್ಸ್ ನಿಮ್ಗೆ ಒಳಗಡೆ ವಿಸಿಬಿಲಿಟಿ ಏನಿದೆ ಅದು ಚೆನ್ನಾಗಿರುತ್ತೆ. ಬಟ್ ಅಲಾಂಗ್ ವಿತ್ ದಟ್ ನಿಮ್ಗೆ ಏನು ಅಂತಂದ್ರೆ ಬೆನಿಫಿಟ್ 99% UV ರಿಜೆಕ್ಷನ್ ಆಸ್ ವೆಲ್ ಆಸ್ ಅರೌಂಡ್ 47% ಹೀಟ್ ರಿಜೆಕ್ಷನ್ ಸಿಗ್ತಾ ಇದೆ ನಿಮ್ಗೆ ಈ ಸನ್ ಫಿಲ್ಮ್ಸ್ ಅಲ್ಲಿ. ಸೊ ಈ ರೀತಿಯಾದ ಸನ್ ಫಿಲ್ಮ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ವೆಹಿಕಲ್ ಅಲ್ಲಿ ನಾವು ಇನ್ನೊಂದು ಅಪ್ಗ್ರೇಡ್ ಏನ್ ಮಾಡಿದೀವಿ ಅಂತಂದ್ರೆ, ಆಲ್ರೆಡಿ ಕಸ್ಟಮರ್ ಬೇರೆ ಕಡೆ ಇದಕ್ಕೆ ಹೆಡ್ಲೈಟ್ಸ್ ನ ಅಪ್ಗ್ರೇಡ್ ಮಾಡಿಸ್ಕೊಂಡಿದ್ರು. ಏನ್ ಮಾಡಿದ್ದಾರೆ ಅಂತಂದ್ರೆ, ನಿಮ್ಗೆ ಲೋ ಬಿಮ್ ಮತ್ತೆ ಹೈ ಬಿಮ್ ಇದು ಸಪರೇಟ್ ಇರುತ್ತೆ ಈ ವೆಹಿಕಲ್ ಅಲ್ಲಿ. ಲೋ ಬಿಮ್ ಗೆ ಸಪರೇಟ್ ಬಲ್ಬ್ಸ್, ಹೈ ಬಿಮ್ ಗೆ ಸಪರೇಟ್ ಬಲ್ಬ್ಸ್ ಇರುತ್ತೆ. ಸೊ ಏನಾಗಿದೆ, ಈ ಎರಡು ಬಲ್ಬ್ಗೂ HID ಕಿಟ್ ಅಂದ್ರೆ ಜೆನಾನ್ ಲೈಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಹಾಕಿದ್ದಾರೆ. ಜನರಲಿ ಜೆನಾನ್ ಲೈಟ್ಸ್ ಏನಿರುತ್ತೆ ಅದು ಅದ್ರ ಪ್ರಾಪರ್ಟಿ ಹೇಗೆ ಅಂತಂದ್ರೆ, ಅದು ಆನ್ ಆಗಿ ಒಂದ್ ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ ಅದು ಫುಲ್ ಅದ್ರದ್ದು ಪವರ್ ಔಟ್ಪುಟ್ ಬರ್ಲಿಕ್ಕೆ. ಸೊ ಅದನ್ನ ಜನರಲಿ ನಾವು ಹೈ ಬಿಮ್ ಗೆ ಸಜೆಸ್ಟ್ ಮಾಡಲ್ಲ ಈ ತರ ಡ್ಯುವೆಲ್ ಬೀಮ್ ಇದ್ದಾಗ. ಯಾಕೆ ಅಂತಂದ್ರೆ, ನೀವು ಲೋ ಬೀಮ್ ಅಲ್ಲಿ ವೆಹಿಕಲ್ ಓಡಿಸ್ಕೊಂಡು ಹೋಗ್ತಿರ್ತೀರಾ, ಸಡನ್ ಆಗಿ ನೀವು ಹೈ ಬೀಮ್ ಹಾಕಿದಾಗ ನಿಮ್ಗೆ ಫುಲ್ ಪವರ್ ಬರಲ್ಲ ಅದ್ರದ್ದು, ಅದು ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಬಟ್ ನೀವು ಡ್ರೈವಿಂಗ್ ಅಲ್ಲಿ ಫ್ಯೂ ಸೆಕೆಂಡ್ಸ್ ಇಸ್ ವೆರಿ ಲೇಟ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇದಕ್ಕೆ ಇನ್ಸ್ಟಂಟ್ ಆಗಿ ಪವರ್ ಬರೋ ಅಂತದ್ದು ಇದರ ಹ್ಯಾಲೋಜನ್ ಅಥವಾ LED ನೇ ಅಪ್ಗ್ರೇಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಹಾಕಿರೋ ಅಂತ ಒಂದು ಏನ್ HID ಜೆನಾನ್ ಲೈಟ್ಸ್ ಇತ್ತು, ಅದನ್ನ ನಾವು ತೆಗೆದು ನಾವು LED ಲೈಟ್ಸ್ ಹಾಕಿದೀವಿ. ಅದರಲ್ಲೂ ಕೂಡ ಈ ಲೋ ಬಿಮ್ ಅಲ್ಲಿ HID ಅಥವಾ ಹೈ ಬಿಮ್ ಅಲ್ಲಿ ಹಾಕಿದ್ದು ಅದು ಫುಲ್ ವೈಟ್ ಮಿಲ್ಕಿ ವೈಟ್ ಇತ್ತು. ಅದನ್ನ ನಾವೇನ್ ಮಾಡಿದೀವಿ, ಇದನ್ನ ವಾರ್ಮ್ ವೈಟ್ ಹೈ ಬಿಮ್ ನ ಕೊಟ್ಟಿದೀವಿ. ವಾರ್ಮ್ ವೈಟ್ ಕಲರ್ ಇಸ್ ಎನಿ ಟೈಮ್ ನಿಮ್ಗೆ ಎನಿ ಕ್ಲೈಮೆಟಿಕ್ ಕಂಡೀಷನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗುತ್ತೆ. ಅದು ನಿಮ್ಗೆ ವಿಸಿಬಿಲಿಟಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವು ಅದನ್ನ ಮಾಡಿದೀವಿ. ಸೊ ಅದು ಯಾವ ರೀತಿ ಇದೆ ನಾನು ತೋರಿಸ್ತೀನಿ, ನೋಡೋಣ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ, ಆಕ್ಚುಲಿ ಇಲ್ಲಿರೋದು ಜೆನಾನ್ ಲೈಟ್ಸ್ ಏನಿದೆ, ಆ ಜೆನಾನ್ ಲೈಟ್ಸ್ ಮತ್ತೆ ಈ ಲೈಟ್ಸ್ ಬ್ರೈಟ್ನೆಸ್ ಏನಿದೆ ಅದು ಟೋಟಲಿ ಡಿಫ್ರೆಂಟ್ ಇದೆ. ಸೊ ನಿಮ್ಗೆ ಇದ್ರಲ್ಲಿ ತುಂಬಾ ಒಳ್ಳೆ ಪವರ್ ಬರ್ತಾ ಇದೆ, ಮತ್ತೆ ಥ್ರೋನು ಕೂಡ ತುಂಬಾ ಚೆನ್ನಾಗಿದೆ. ಜಸ್ಟ್ ಈ ಡೇ ಟೈಮ್ ಆಗಿರೋದ್ರಿಂದ ನಿಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ತೋರ್ಸಕ್ಕಾಗಲ್ಲ. ಬಟ್ ಸ್ಟಿಲ್ ಒಳಗಡೆ ಶಾಪ್ ಒಳಗಡೆ ಯಾವ ರೀತಿ ಬೀಳ್ತಾ ಇದೆ ತೋರಿಸ್ತೀನಿ. ಈಗ ನೋಡಿ, ಆನ್ ಇದು ಲೋ ಬೀಮ್ ಆನ್ ಆಗಿದೆ. ಸೊ ಬಟ್ ಇಲ್ಲಿ ಬ್ರೈಟ್ನೆಸ್ ಅಥವಾ ಏನು ನಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ. ಈಗ ನಾನು ನಿಮ್ಗೆ LED ನಾವೇನ್ ಹಾಕಿದೀವಿ ಆ LED ಪ್ರೀಮಿಯಂ LED ಇದು ಹೈ ಬೀಮ್ ಏನಿದೆ ಅದನ್ನ ನಿಮ್ಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಆನ್ ಸಿ, ಈ ಬ್ರೈಟ್ನೆಸ್ ಏನಿದೆ ನಿಮ್ಗೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ರೋಡ್ ಮೇಲೆ ಫೋಕಸ್ ಆಗಿ ನಿಮ್ಗೆ ರೋಡ್ ಸೆಂಟರ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಬೆಳಕು ಬೀಳುತ್ತೆ. ಸೊ ಹಾಗಾಗಿ ನಿಮ್ಗೆ ವಿಸಿಬಿಲಿಟಿ ಅನ್ನೋದು ಪ್ರಾಬ್ಲಮ್ ಬರೋದಿಲ್ಲ. ಸೊ ಈ ಒಂದು ಅಪ್ಗ್ರೇಡ್ ನಾವು ಇದರಲ್ಲಿ ಮಾಡಿದೀವಿ. ಈ ವೆಹಿಕಲ್ ಅಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ, ಒಳ್ಳೆ ಕ್ವಾಲಿಟಿದು. ಬಟ್ ಸ್ಪೀಕರ್ಸ್ ಒಳ್ಳೆ ಕ್ವಾಲಿಟಿ ಇದೆ, ಆದ್ರೂ ಒಳ್ಳೆ ಸೌಂಡ್ ಬರ್ತಿರ್ಲಿಲ್ಲ. ಸೊ ಜನರಲಿ ಏನಾಗುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್ಸ್ ಅಲ್ಲಿ ಆಡಿಯೋ ಔಟ್ಪುಟ್ ಕಡಿಮೆ ಇರುತ್ತೆ. ಯಾಕಂದ್ರೆ
ಮೇಜರ್ಲಿ ಅವರು ಕಾನ್ಸಂಟ್ರೇಟ್ ಮಾಡೋ ಅಂಥದ್ದು ತುಂಬಾ ಫೀಚರ್ಸ್ಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ನಿಮಗೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಇದೆ, ಅದರಲ್ಲಿ ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ವರ್ಕ್ ಆಗುತ್ತೆ, ಯೂಟ್ಯೂಬ್ ವರ್ಕ್ ಆಗುತ್ತೆ, ಆಂಡ್ರಾಯ್ಡ್ ಆಟೋ, ಕಾರ್ ಪ್ಲೇ ಇದೆಲ್ಲ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇದರಲ್ಲೆಲ್ಲ ನೀವು ಕಾನ್ಸಂಟ್ರೇಟ್ ಮಾಡಿದಾಗ ಅವರು ಆಡಿಯೋನ ಸ್ವಲ್ಪ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಏನದು ಬೇಕು ಅಂತ ಅನ್ಸೋದಿಲ್ಲ. ಸೊ ಯಾರಿಗೆ ಆಡಿಯೋ ಎಂಥೂಸಿಯಾಸ್ಟ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಅದು ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಫೀಚರ್ ಅದನ್ನ ಅವ್ರದ್ದು ಆಂಡ್ರಾಯ್ಡ್ ಸಿಸ್ಟಮ್ಗಳಲ್ಲಿ ಅಷ್ಟಾಗಿ ಬರೋದಿಲ್ಲ. ಅಪಾರ್ಟ್ ಫ್ರಮ್ ದಿಸ್ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಒಂದು ಆಂಡ್ರಾಯ್ಡ್ ಆಂಪ್ಲಿಫೈಯರ್ಸ್ ಅಂತ ಬರುತ್ತೆ. ಸೊ ಆಕ್ಚುಲಿ ಆಂಡ್ರಾಯ್ಡ್ ಆಂಪ್ಲಿಫೈರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರೆಗ್ಯುಲರ್ ಆಂಡ್ರಾಯ್ಡ್ ಆಂಪ್ಲಿಫೈಯರ್ ಅಲ್ಲಿ ಅಷ್ಟೊಂದು ಔಟ್ಪುಟ್ ನಾವು ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಾವಿಲ್ಲಿ ಒನ್ ಆಫ್ ದ ವೆರಿ ಗುಡ್ ಬ್ರ್ಯಾಂಡ್ ಆಂಡ್ರಾಯ್ಡ್ ಆಂಪ್ಲಿಫೈರ್ ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಜಸ್ಟ್ ಇದು ಪ್ಲಗ್ ಅಂಡ್ ಪ್ಲೇ ಆಂಪ್ಲಿಫೈರ್ ಇರುತ್ತೆ. ಅದು ಜಸ್ಟ್ ಇನ್ಪುಟ್ ಅಂಡ್ ಔಟ್ಪುಟ್ ಏನಿರುತ್ತೆ ಅದು ಕಪ್ಲರ್ಸ್ ಇರುತ್ತೆ, ಜಸ್ಟ್ ಅದನ್ನ ಕನೆಕ್ಟ್ ಮಾಡಿದ್ರೆ ಸಾಕು. ನಿಮ್ಗೆ ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ ನ ನಿಮ್ಗೆ ಆಂಡ್ರಾಯ್ಡ್ ಪ್ಲೇಯರ್ ಇಂದ ಆಡಿಯೋ ಔಟ್ಪುಟ್ ಅಲ್ಲಿ ಕೊಡುತ್ತೆ ಅದು. ಸೊ ಅದನ್ನ ಒಂದು ಇದರಲ್ಲಿ ಇನ್ಸ್ಟಾಲ್ ಮಾಡಿದೀವಿ. ಅಪಾರ್ಟ್ ಫ್ರಮ್ ದಟ್ ಮೇಜರ್ ಏನಿದೆ ಒಂದು ಡ್ಯಾಶ್ ಕ್ಯಾಮ್. ಆ ಡ್ಯಾಶ್ ಕ್ಯಾಮ್ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈ ವೆಹಿಕಲ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿರೋ ಅಂತ ಒಂದು ಡ್ಯಾಶ್ ಕ್ಯಾಮ್ ಏನಿದೆ ಅದು ಬಂದು ನೆಕ್ಸ್ಟ್ ಬೇಸ್ ಅಂತ ಹೇಳಿ. ಸೊ ನೆಕ್ಸ್ಟ್ ಬೇಸ್ ಬಂದು UK ಬ್ರ್ಯಾಂಡ್ ಇದು. ಸೊ ಈ ಬ್ರ್ಯಾಂಡ್ ಅಲ್ಲಿ ಒಂದು 161W ಅಂತ ಹೇಳಿ ಒಂದು ಮಾಡೆಲ್ ಇದು. ಸೊ ಈ ಮಾಡೆಲ್ ಅಲ್ಲಿ ಏನು ಅಂತಂದ್ರೆ ನಿಮ್ಗೆ ವೆರಿ ಸ್ಮಾಲ್ ಡಿವೈಸ್ ಬರುತ್ತೆ, ತುಂಬಾ ಚಿಕ್ಕದಾಗಿ. ನೀವು ಇಲ್ಲಿ ನೋಡ್ಬೋದು ನನ್ನ ಕೈಯಲ್ಲಿ ಎಷ್ಟು ಚಿಕ್ಕದಾಗಿದೆ ಇದು. ಸೊ ಇಷ್ಟು ಚಿಕ್ಕದಾಗಿರೋ ಅಂತ ಒಂದು ಡಿವೈಸ್ ಇದು. ಈ ಡಿವೈಸ್ ಬಂದು ಇದಕ್ಕೆ ಒಂದು 2 ಇಂಚಸ್ ಡಿಸ್ಪ್ಲೇ ಕೂಡ ಇರುತ್ತೆ ಇದರಲ್ಲಿ. ಸೊ ಅದು ಡಿಸ್ಪ್ಲೇ ಕ್ಲಾರಿಟಿನೂ ತುಂಬಾ ಚೆನ್ನಾಗಿದೆ, ನೀಟಾಗಿ ಕಾಣುತ್ತೆ. ಸೊ ಇದರಲ್ಲಿ ಏನೇನ್ ಫೀಚರ್ಸ್ ಇರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ ನಾವು ಡ್ಯಾಶ್ ಕ್ಯಾಮ್ಸ್ ಅಂತ ಬಂದಾಗ ನಾವು ಎಷ್ಟು ಕ್ಲಾರಿಟಿಯಲ್ಲಿ ರೆಕಾರ್ಡ್ ಆಗುತ್ತೆ ಅನ್ನೋದೊಂದು ಮೇಜರ್ ಇರುತ್ತೆ. ಜನರಲಿ ತುಂಬಾ ಬೇಸಿಕ್ ಡ್ಯಾಶ್ ಕ್ಯಾಮ್ಸ್ ಎಲ್ಲ ಸಿಗುತ್ತೆ, ಅದರಲ್ಲಿ 2K 4K ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಬಟ್ ಲೆನ್ಸಸ್ ಬಂದು ಅದರಲ್ಲಿ ನಿಮ್ಗೆ ರೆಗ್ಯುಲರ್ ಲೆನ್ಸ್ ಇರುತ್ತೆ. ಬಟ್ ಈ ಒಂದು ಬ್ರ್ಯಾಂಡ್ ಏನಿದೆ ಇದರಲ್ಲಿ ಸೋನಿ ಸ್ಟ್ರಾವಿಸ್ ಇಮೇಜ್ ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಸೊ ಆ ಸೋನಿ ಸ್ಟ್ರಾವಿಸ್ ಸೆನ್ಸರ್ ಏನಿದೆ ಅದರಲ್ಲಿ ನಿಮ್ಗೆ ಡೀಟೇಲಿಂಗ್ ತುಂಬಾ ಚೆನ್ನಾಗಿರುತ್ತೆ ರೆಕಾರ್ಡಿಂಗ್ ಅಲ್ಲಿ. ಸೊ ಅದು ಬಂದು 1080 ಪಿಕ್ಸೆಲ್ಸ್ ಫುಲ್ HD ರೆಕಾರ್ಡಿಂಗ್ ಇದೆ ಇದರಲ್ಲಿ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಇದರಲ್ಲಿ ವೈಡ್ ಆಂಗಲ್ ಇದೆ. ಸೊ ನಿಮ್ಗೆ 140 ಡಿಗ್ರಿ ವೈಡ್ ಆಂಗಲ್ ಅಲ್ಲಿ ಇದು ರೆಕಾರ್ಡ್ ಮಾಡುತ್ತೆ. ಮತ್ತೆ ವೈಡ್ ಡೈನಾಮಿಕ್ ರೇಂಜ್ ಕೂಡ ಇದೆ. ಅಂದ್ರೆ ದೇರ್ ಇಸ್ ವೆನ್ ಎವರ್ ನಿಮ್ಗೆ ಡಿಫ್ರೆನ್ಸಸ್ ಅಂದ್ರೆ ಲೈಟಿಂಗ್ಸ್ ಅಲ್ಲಿ ಡಿಫ್ರೆನ್ಸಸ್ ಇದ್ದಾಗ, ನೀವು ಸಡನ್ ಆಗಿ ಬೆಳಕಿಂದ ನೆರಳಿಗೆ ಹೋದಾಗ ಅಥವಾ ಏನಾದ್ರು ಟನಲ್ಸ್ ಇರುತ್ತೆ ಅದರಲ್ಲಿ ಹೋದಾಗ ಆ ಶಿಫ್ಟ್ ಏನಿರುತ್ತೆ ನಿಮ್ಗೆ, ಸೊ ಆ ಶಿಫ್ಟ್ ನಿಮ್ಗೆ ಇದರಲ್ಲಿ ತುಂಬಾ ನೀಟಾಗಿ ಕ್ಯಾಪ್ಚರ್ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇದರಲ್ಲಿ ಒಂದು ಸೂಪರ್ ಕೆಪಾಸಿಟರ್ ಅಂತ ಹೇಳ್ತೀವಿ ನಾವು, ಆ ಯೂನಿಟ್ ಒಳಗಡೆ ಇರುತ್ತೆ. ಅದು ನಿಮ್ಗೆ ಈ ಪಾರ್ಕಿಂಗ್ ಮೋಡ್ ಅಲ್ಲಿ, ಸ್ಲೀಪ್ ಮೋಡ್ ಅಲ್ಲಿ ಇದ್ದಾಗ ಅದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಅದು ಬಂದು ಸೂಪರ್ ಕೆಪಾಸಿಟರ್ ಅಂದ್ರೆ ಬ್ಯಾಕಪ್ ನ ಕೊಡುತ್ತೆ ಅದು ನಿಮ್ಗೆ ಬ್ಯಾಟ್ರಿದು. ಸೊ ಈ ಒಂದು ಸೂಪರ್ ಕೆಪಾಸಿಟರ್ ಇರೋಂಥದ್ದು ಒಂದು ಡಿವೈಸ್ ಇದು. ಇದು ಬಿಟ್ಟು ನಿಮ್ಗೆ ಲೆನ್ಸಸ್ ಬಂದು ನಿಮ್ಗೆ ಗ್ಲಾಸ್ ಲೆನ್ಸ್ ಬರುತ್ತೆ ಇದರಲ್ಲಿ. ಅದಾದ್ಮೇಲೆ ವೈಫೈ ಅಪ್ಲಿಕೇಶನ್ ಇದೆ ಇದರಲ್ಲಿ. ಅಂದ್ರೆ ವೈಫೈ ಇಂದ ನಿಮ್ಗೆ ಅಪ್ಲಿಕೇಶನ್ ಥ್ರೂ ನೀವು ವೈಫೈ ಇಂದ ಈ ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಏನ್ ರೆಕಾರ್ಡಿಂಗ್ ಆಗಿದೆ ಆ ರೆಕಾರ್ಡಿಂಗ್ ನೆಲ್ಲ ನೀವು ನೋಡಬಹುದು, ಡಿಲೀಟ್ ಮಾಡಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡಬಹುದು. ಅಪಾರ್ಟ್ ಫ್ರಮ್ ದಟ್ ಸೆಟ್ಟಿಂಗ್ಸ್ ಏನಿದೆ, ಎಂಟೈರ್ ಸೆಟ್ಟಿಂಗ್ಸ್ ನೀವು ಆಪ್ ಥ್ರೂ ನೀವು ಫೋನ್ ಇಂದಾನೆ ಅದನ್ನ ಸೆಟ್ ಮಾಡಬಹುದು ಇದರಲ್ಲಿ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ GPS ಆಂಟೆನಾ ಇದೆ. ಸೊ GPS ಆಂಟೆನಾ ಬಂದು ನಿಮ್ಗೆ ಕೋಆರ್ಡಿನೇಟ್ಸ್ ನ ರೆಕಾರ್ಡ್ ಮಾಡ್ಲಿಕ್ಕೆ ಇರುತ್ತೆ. ಸೊ ದಟ್ ಆ ಪೊಸಿಷನ್ ನ ನಿಮ್ಗೆ ಎಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಥವಾ ಎಲ್ಲಿದ್ದೀರಾ ಅನ್ನೋದನ್ನ ಆ ಕೋಆರ್ಡಿನೇಟ್ಸ್ ಮೂಲಕ ನೀವು ಅದನ್ನ ಪ್ರೂವ್ ಮಾಡ್ಬೋದು ಎಲ್ಲಿದ್ದೀರಾ ಅಂತ ಲೊಕೇಶನ್. ಮತ್ತೆ ಇದರಲ್ಲಿ ಮೋಷನ್ ಡಿಟೆಕ್ಷನ್ ಮತ್ತೆ ಗೈರೋ ಸೆನ್ಸರ್ ಇದೆ. ಜನರಲಿ ಮೆಜಾರಿಟಿ ಆಫ್ ದ ಡ್ಯಾಶ್ ಕ್ಯಾಮ್ಸ್ ಅಲ್ಲಿ ಓನ್ಲಿ ಗೈರೋ ಸೆನ್ಸರ್ ಬರುತ್ತೆ. ಅಂದ್ರೆ ನಿಮ್ಗೆ ಕಾರ್ ಟಚ್ ಆದಾಗ ಅಥವಾ ನಿಮ್ಗೆ ಕಾರ್ ಅಲ್ಲಿ ಏನಾದ್ರು ಅಲ್ಲಾಡಿದಾಗ ಮಾತ್ರ ನಿಮ್ಗೆ ಅದು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಇದರಲ್ಲಿ ಗೈರೋ ಸೆನ್ಸರ್ ಆಸ್ ವೆಲ್ ಆಸ್ ಮೋಷನ್ ಡಿಟೆಕ್ಷನ್ ಕೂಡ ಇದೆ. ಸೊ ಕಾರ್ ಹತ್ರ ನಿಮ್ಗೆ ಪಾರ್ಕಿಂಗ್ ಮಾಡಿ ನೀವು ನಿಲ್ಸ್ಬಿಟ್ಟು ಹೋದಾಗ, ಸೊ ಕೀ ಎಲ್ಲ ತೆಗ್ದಿರ್ತೀರಾ, ಯಾವುದೇ ಸಪ್ಲೈ ಇರಲ್ಲ, ಒಂದು ಹಾರ್ಡ್ ವೈರಿಂಗ್ ಕಿಟ್ ಅಂತ ಬರುತ್ತೆ, ಅದು ಕೂಡ ಪ್ಲಗ್ ಅಂಡ್ ಪ್ಲೇ ಇರುತ್ತೆ ಅದು. ಸೊ ಯಾವುದೇ ರೀತಿಯಾದ ವೈರ್ ಕಟಿಂಗ್ ಇರೋದಿಲ್ಲ. ಸೊ ಅದನ್ನ ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ, ಯಾರೇ ವೆಹಿಕಲ್ ತುಂಬಾ ಹತ್ರ ಬಂದು ಓಡಾಡ್ತಿದ್ದಾರೆ, ಸಸ್ಪಿಷಿಯಸ್ ಇದ್ದಾರೆ ಅಂತಂದಾಗ ಆಟೋಮೆಟಿಕ್ ಇದು ಆನ್ ಆಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡುತ್ತೆ. ಅಪಾರ್ಟ್ ಫ್ರಮ್ ದಟ್ ಯಾರಾದ್ರೂ ಗಾಡಿನ ಅಲ್ಲಾಡಿಸ್ತಿದ್ದಾರೆ, ಟಚ್ ಮಾಡ್ತಾರೆ, ಏನೋ ಒಂದು ಆಯ್ತು ಅಂತಂದಾಗ ಆಗ್ಲೂ ಕೂಡ ಇದು ಆನ್ ಆಗಿ ರೆಕಾರ್ಡಿಂಗ್ ಮಾಡುತ್ತೆ ಇದು. ಸೊ ಈ ರೆಕಾರ್ಡಿಂಗ್ಸ್ ಎಲ್ಲ ಏನಿದೆ ನಿಮ್ಗೆ ನೀಟಾಗಿ ಸೆಗ್ರಿಗೇಟ್ ಆಗಿ ಅದರಲ್ಲಿ ಸೇವ್ ಆಗಿರುತ್ತೆ. ಸೊ ಫ್ರಂಟ್ ಕ್ಯಾಮ್ರಾದು, ರೇರ್ ಕ್ಯಾಮ್ರಾದು ಆಸ್ ವೆಲ್ ಆಸ್ ಎಮರ್ಜೆನ್ಸಿ ರೆಕಾರ್ಡಿಂಗ್ ಅಂತ ಹೇಳಿ. ಈ ಎಮರ್ಜೆನ್ಸಿ ರೆಕಾರ್ಡಿಂಗ್ಸ್ ಏನಿದೆ, ಇಂಪ್ಯಾಕ್ಟ್ ಆದಾಗ ಅಥವಾ ಯಾರಾದ್ರೂ ಓಡಾಡಿದಾಗ ನಿಮ್ಗೆ ಪಾರ್ಕಿಂಗ್ ಮೋಡ್ ಅಲ್ಲಿ ರೆಕಾರ್ಡಿಂಗ್ ಆಗಿರೋ ಅಂತದ್ದು, ಅದು ಡಿಲೀಟ್ ಆಗೋದಿಲ್ಲ ಲೂಪ್ ಅಲ್ಲಿ, ಅದು ಸೇವ್ ಆಗಿರುತ್ತೆ. ಅದನ್ನ ನೀವೇ ಫಾರ್ಮ್ಯಾಟ್ ಮಾಡಿ ಡಿಲೀಟ್ ಮಾಡ್ಬೇಕಾಗುತ್ತೆ.
ಸೊ ಈ ಜನರಲ್ ಆಗಿ ಬೇರೆ ಏನ್ ರೆಕಾರ್ಡಿಂಗ್ ಆಗಿರುತ್ತೆ ವಿಡಿಯೋಸ್ ಅದು ನಿಮ್ಗೆ ಲೂಪ್ ಅಲ್ಲಿ ಡಿಲೀಟ್ ಆಗುತ್ತೆ. ಸೊ 1 ಮಿನಿಟ್ 3 ಮಿನಿಟ್ ಅಥವಾ 5 ಮಿನಿಟ್ಸ್ ಒಂದೊಂದು ಕ್ಲಸ್ಟರ್ ಫೈಲ್ ನ ಇದು ಕ್ರಿಯೇಟ್ ಮಾಡುತ್ತೆ. ಅದು ನಿಮ್ಗೆ ಫಿಲ್ ಆದಾಗ ನಿಮ್ ಮೆಮರಿ ಕಾರ್ಡ್ ಏನ್ ಹಾಕ್ತೀರಾ ಅದು ಫಿಲ್ ಆದಾಗ ನೀವು ಒನ್ ಬೈ ಒನ್ ಅದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಬ್ರ್ಯಾಂಡ್ ಇನ್ನೊಂದು ಸ್ಪೆಷಾಲಿಟಿ ಅಥವಾ ನಿಮ್ಗೆ ಒಂದು ತುಂಬಾ ಒಳ್ಳೆ ಅಡ್ವಾಂಟೇಜ್ ಏನು ಅಂತಂದ್ರೆ ಇದರಲ್ಲಿ ಸಪೋರ್ಟ್ ಮಾಡೋ ಅಂತದ್ದು 256 GB ಒಂದು ಮೆಮರಿ ಕಾರ್ಡ್ ನ ಇದು ಸಪೋರ್ಟ್ ಮಾಡುತ್ತೆ. ಸೊ ಅಪ್ ಟು 256 GB ಮೆಮರಿ ಕಾರ್ಡ್ ಹಾಕ್ಬೋದು. ತುಂಬಾ ಲಾಂಗ್ ಎಲ್ಲಾದ್ರೂ ಹೋಗ್ತಿದ್ದೀರಾ, ಒಂದು 5 days 6 days 1 week ಸಮಥಿಂಗ್ ಆತರ ಅಂತಂದಾಗ ಸೊ ಫ್ರಂಟ್ ಅಂಡ್ ರೇರ್ ರೆಕಾರ್ಡಿಂಗ್ ಜೊತೆಲಿ ಇದ್ದಾಗ ನಿಮ್ಗೆ ಅದನ್ನ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೆ ಅದು ಹೈಯರ್ ಕೆಪಾಸಿಟಿ ಆಫ್ ಸ್ಟೋರೇಜ್ ಇತ್ತು ಅಂತಂದಾಗ. ಸೊ ಮತ್ತೆ ಇದ್ರದ್ದು ಅಪರ್ಚರ್ ಅಂತ ನಾವ್ ಏನ್ ಹೇಳ್ತೀವಿ ಅಂದ್ರೆ ಕೆಲವರು ಕ್ಯಾಮ್ರಾ ರಿಲೇಟೆಡ್ ಗೊತ್ತಿರೋರ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ತುಂಬಾ ಲೈಟ್ ಏನಿದೆ ನಿಮ್ಗೆ ಅದು ನಿಮ್ಗೆ ಇವನ್ ತುಂಬಾ ಕತ್ಲಿದ್ರು ಅಥವಾ ತುಂಬಾ ಸ್ವಲ್ಪ ಡಾರ್ಕ್ನೆಸ್ ಇದ್ದಾಗ್ಲೂ ನಿಮ್ಗೆ ಸ್ವಲ್ಪ ಲೈಟ್ ಎಲ್ಲ ತುಂಬಾ ಚೆನ್ನಾಗಿ ಲೆನ್ಸ್ ನಿಮ್ಗೆ ತಗೊಂಡು ನಿಮ್ಗೆ ಒಳ್ಳೆ ಕ್ಲಾರಿಟಿ ಆದಂತ ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡುತ್ತೆ ಅದು. ಸೊ ಹಾಗಾಗಿ ಇದು 1.6 ಅಪರ್ಚರ್ ಇರೋ ಅಂತ ಲೆನ್ಸ್ ಇದ್ರಲ್ಲಿ ಬರುತ್ತೆ ನಿಮ್ಗೆ. ಸೊ ಇಷ್ಟೆಲ್ಲ ಬಂದು ನಿಮ್ಗೆ ಇದು ತುಂಬಾ ಒಂದು ಡಿಫ್ರೆಂಟ್ ಆಗಿರೋ ಅಂತ ಫೀಚರ್ಸ್ ಇದು. ಸೊ ಒಂದು ಡ್ಯಾಶ್ ಕ್ಯಾಮ್ ಅಲ್ಲಿ ನಾವು ನೋಡ್ಬೇಕಾದಂತದ್ದು ಇವತ್ತಿನ ದಿನದಲ್ಲಿ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ತುಂಬಾ ಚೀಪರ್ ಡ್ಯಾಶ್ ಕ್ಯಾಮ್ಸ್ ಎಲ್ಲ ತುಂಬಾ ಅವೈಲಬಿಲಿಟಿ ಇದೆ. ಆದ್ರೆ ನಿಮ್ಗೆ ಅದರಲ್ಲಿ ಇಷ್ಟೆಲ್ಲ ನಿಮ್ ಫೀಚರ್ಸ್ ಅದ್ರಲ್ಲಿ ಇರೋದಿಲ್ಲ. ಇದೆಲ್ಲ ಯೂಸ್ ಆಗೋ ಅಂತ ಫೀಚರ್ಸ್ ಇದೆಲ್ಲ ನಮ್ಗೆ ಡೇ ಟು ಡೇ ಜನರಲ್ ಆಗಿ ರೆಕಾರ್ಡಿಂಗ್ ಮಾಡ್ತೀನಿ ಅಂದ್ರೆ ಬೇಕಾಗಲ್ಲ. ಬಟ್ ಒಂದೊಂದ್ ಟೈಮ್ ಅಲ್ಲಿ ನಮ್ಗೆ ತುಂಬಾ ಡೀಟೇಲಿಂಗ್ ಆಗಿ ಬೇಕಾಗುತ್ತೆ ಅನ್ಸುತ್ತೆ. ಮುಂದೆ ಹೋಗ್ತಿರೋ ವೆಹಿಕಲ್ದು ನಂಬರ್ ಪ್ಲೇಟ್ ನಂಬರ್ಸ್ ಕಾಣೋ ತರ ಬೇಕು ಅನ್ಸುತ್ತೆ. ಸಮ್ ಟೈಮ್ಸ್ ಏನೋ ಪ್ರಾಬ್ಲಮ್ ಆಗಿ ಎದುರುಗಡೆ ಲೈಟ್ಸ್ ಬಂದಾಗ ಅಥವಾ ಲೈಟ್ ಶಿಫ್ಟಿಂಗ್ ಅಲ್ಲಿ ಡಿಫ್ರೆನ್ಸ್ ಇದ್ದಾಗ ಕರೆಕ್ಟ್ ಆಗಿ ಕ್ಯಾಪ್ಚರ್ ಆಗಿರಲ್ಲ. ಸೊ ಅವಾಗ್ಲೂ ನಮ್ಗೆ ಅನ್ಸುತ್ತೆ ಚೆನ್ನಾಗಿರೋದು ಇರ್ಬೇಕಿತ್ತು ಅಂತ ಹೇಳಿ. ಸೊ ಈ ರೀತಿ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ನಮ್ಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಡ್ಯಾಶ್ ಕ್ಯಾಮ್ಸ್ ಬೇಕು ಅಂತ ಫೀಲ್ ಆಗ್ಬಹುದು. ಸೊ ಹಾಗಾಗಿ ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಅಥವಾ ಯಾವುದೇ ಎಲ್ಲೇ ನೀವು ತಗೊಳ್ಳಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಆದಂತ ಡ್ಯಾಶ್ ಕ್ಯಾಮ್ಸ್ ನ ನೀವು ಯೂಸ್ ಮಾಡಿ. ಸೊ ಈ ಫೀಚರ್ಸ್ ಗಳು ನಿಮ್ಗೆ ಈ ಡ್ಯಾಶ್ ಕ್ಯಾಮ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನೀವು ನೋಡಿದಾಗೆ ಇದ್ರಲ್ಲೇನೆ ನಿಮ್ಗೆ ರೇರ್ ಕ್ಯಾಮ್ರಾ ಬಂದು ನಿಮ್ಗೆ ಸಪರೇಟ್ ಆಗಿ ರೇರ್ ಕ್ಯಾಮ್ರಾ ಯೂನಿಟ್ ಬರುತ್ತೆ ಇದರಲ್ಲಿ. ಇದನ್ನ ನಾವು ಇದ್ರಲ್ಲಿ ಅಟ್ಯಾಚ್ ಮಾಡಿರ್ತೀವಿ. ಈ ರೇರ್ ಕ್ಯಾಮ್ರಾ ಯೂನಿಟ್ ಕೂಡ ನಿಮ್ಗೆ ಸ್ಟ್ರಾವಿಸ್ ಸೆನ್ಸರ್ಸ್ ಇರುತ್ತೆ. 1080 ಪಿಕ್ಸೆಲ್ಸ್ ಫುಲ್ HD ರೆಕಾರ್ಡಿಂಗ್ ಆಗುತ್ತೆ ಇದರಲ್ಲಿ. ಸೊ ಈ ತರ ಡಿಸ್ಪ್ಲೇ ಇರುತ್ತೆ. ಈ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಫ್ರಂಟ್ ಕಾಣಿಸುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಅಗೈನ್ ಇದ್ರಲ್ಲಿ ನಾನು ಇವಾಗ ಸದ್ಯಕ್ಕೆ ರಿವರ್ಸ್ ಕ್ಯಾಮ್ರಾ ಕನೆಕ್ಟ್ ಮಾಡಿಲ್ಲ ನಾನು. ಸೊ ಕನೆಕ್ಟ್ ಮಾಡಿದಾಗ ಇಲ್ಲೇನೆ ನಿಮ್ಗೆ ಪಿಕ್ಚರ್ ಇನ್ ಪಿಕ್ಚರ್ ರಿವರ್ಸ್ ಕಾಣುತ್ತೆ. ಬರೀ ಬ್ಯಾಕ್ ಸೈಡ್ ನೋಡಬಹುದು, ಫ್ರಂಟ್ ಸೈಡ್ ನೋಡಬಹುದು. ಸೊ ಈ ತರ ಮಲ್ಟಿಪಲ್ ಆಪ್ಷನ್ಸ್ ಅಲ್ಲಿ ನೀವು ವ್ಯೂ ನ ನೋಡಬಹುದು. ಮತ್ತೆ ವೈಫೈನು ನೀವು ಕನೆಕ್ಟ್ ಮಾಡ್ಕೊಂಡು ಈಸಿಯಾಗಿ ಫೋನ್ ಇಂದ ನೀವು ಸೆಟ್ಟಿಂಗ್ಸ್ ಅಥವಾ ನೀವು ಡೌನ್ಲೋಡ್ ಅನ್ನ ಮಾಡಬಹುದು. ಇದರಲ್ಲಿ ನಿಮ್ಗೆ ಆಡಿಯೋ ಕೂಡ ರೆಕಾರ್ಡ್ ಆಗುತ್ತೆ. ಇನ್ಸೈಡ್ ಕ್ಯಾಬಿನ್ ನೀವು ಆಡಿಯೋ ಏನಿದೆ ಅದು ರೆಕಾರ್ಡ್ ಮಾಡ್ಕೋಬಹುದು. ಬೇಡ ಅಂದ್ರೆ ಆಫ್ ಮಾಡ್ಕೋಬಹುದು. ಡೇಟ್ ಸ್ಟ್ಯಾಂಪು ನಿಮ್ಗೆ GPS ಸ್ಟ್ಯಾಂಪು ಎವ್ರಿಥಿಂಗ್, ಕಿಲೋಮೀಟರ್ ಸ್ಪೀಡ್ ಏನಿದೆ, ಎಷ್ಟು ಹೋಗ್ತಾ ಇದೀರಾ ಅದೆಲ್ಲ ನಿಮ್ಗೆ ಇದರಲ್ಲಿ ರೆಕಾರ್ಡ್ ಆಗುತ್ತೆ ನಿಮ್ಗೆ ಇದರಲ್ಲಿ. ಅದನ್ನ ನೀವು ಯಾವ್ದಾದ್ರು ಬೇಡ ಅಂತಂದ್ರೆ ನೀವು ಅದನ್ನ ಆಫ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ರೆಕಾರ್ಡಿಂಗ್ ಕೂಡ ನಿಮ್ಗೆ ಡೌನ್ ಗ್ರೇಡ್ ಮಾಡ್ಕೋಬೇಕು ಅಂತಂದ್ರೆ ಅಷ್ಟೊಂದು ಬೇಡ, ನಮ್ಗೆ ಒಂದು 720 ಪಿಕ್ಸೆಲ್ಸ್ ಅಲ್ಲಿ ಸಾಕು ಅಂತಂದ್ರೆ ನಿಮ್ಗೆ 1080 ಇಂದ 720 ಪಿಕ್ಸೆಲ್ಸ್ ವರ್ಗು ನೀವು ಅದನ್ನ ಡೌನ್ ಶಿಫ್ಟ್ ಮಾಡ್ಕೊಂಡು ನೀವು ರೆಕಾರ್ಡ್ ಮಾಡ್ಕೋಬಹುದು. ಈ ಡ್ಯಾಶ್ ಕ್ಯಾಮ್ ಅಲ್ಲಿ ನೆಕ್ಸ್ಟ್ ಬೇಸ್ ಡ್ಯಾಶ್ ಕ್ಯಾಮ್ ಅಲ್ಲಿ ಒನ್ ಆಫ್ ದ ವೆರಿ ಗುಡ್ ಫೀಚರ್ ಇರೋಂಥದ್ದು ಏನು ಅಂದ್ರೆ ನೀವು ಟೈಮ್ ಲ್ಯಾಪ್ಸ್ ವಿಡಿಯೋ ಕೂಡ ರೆಕಾರ್ಡ್ ಮಾಡಬಹುದು ನೀವು. ಸೊ ಇದರಲ್ಲಿ ನಿಮ್ಗೆ 120 FPS ಅಲ್ಲಿ ರೆಕಾರ್ಡ್ ಮಾಡೋ ಅಂತ ಆಪ್ಷನ್ ಇದೆ. ಮತ್ತೆ ಓನ್ಲಿ ಫ್ರಂಟ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ 60 FPS ಅಲ್ಲಿ ರೆಕಾರ್ಡ್ ಆಗುತ್ತೆ ಇದು. ಸೊ ಏನು ಅಂತಂದ್ರೆ ಇದು ನಿಮ್ಗೆ ಸ್ವಲ್ಪ ಸ್ಮೂತ್ನೆಸ್, ನೀವು ವಿಡಿಯೋ ನೋಡುವಾಗ ಜರ್ಕ್ಸ್ ಇರಲ್ಲ, ಸ್ಮೂತ್ ಆಗಿ ಮೂವ್ ಆಗುತ್ತೆ ನಿಮ್ಗೆ ವಿಡಿಯೋ. ಸೊ ಆ ತರದ್ದು ಒಂದು ಆಪ್ಷನ್ ಇದರಲ್ಲಿ ಇದೆ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋ ಅಂತದ್ದು ಒಂದು ನೆಕ್ಸ್ಟ್ ಡೇಸ್ ಡ್ಯಾಶ್ ಕ್ಯಾಮು. ಸೊ ನಿಮ್ಗೂ ಇದನ್ನೇನಾದ್ರೂ ಅವಶ್ಯಕತೆ ಇದ್ದಲ್ಲಿ ದಯವಿಟ್ಟು ನಮ್ಮಲ್ಲಿ ಬನ್ನಿ, ನಾವು ಇನ್ಸ್ಟಾಲೇಷನ್ ಮಾಡಿ ಕೊಡ್ತೇವೆ. ಸೊ ಇಷ್ಟೆಲ್ಲ ಈ ವೆಹಿಕಲ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಏನಾದ್ರು ಮಾಹಿತಿ ಬೇಕು ಅಂದ್ರೆ ನಮ್ಗೆ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೇನಾದ್ರೂ ನಿಮ್ಗೆ ಆಕ್ಸೆಸರೀಸ್, ಆಡಿಯೋ ಅಪ್ಗ್ರೇಡ್ ಅಥವಾ ಎನಿ ಇಂಟೀರಿಯರ್ ಅಪ್ಗ್ರೇಡ್ ಬೇಕು ಅಂತಂದ್ರೆ ದಯವಿಟ್ಟು ವಿಸಿಟ್ ಮಾಡಿ ಕಾರ್ ಲಾಂಜಿಗೆ. ಕಾಲ್ ಮಾಡಿ ರಿಸೀವ್ ಮಾಡ್ಲಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋಬೇಡಿ, ತುಂಬಾ ಒಂದೊಂದ್ಸಲಿ ಬಿಸಿ ಆಗ್ಬಿಟ್ಟಿರುತ್ತೆ. ವಾಟ್ಸ್ಆಪ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಖಂಡಿತ ಒಂದ್ ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಆಗ್ಲಿ ನಿಮ್ಗೆ ರಿಪ್ಲೈ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ವಿಸಿಟ್ ಮಾಡಿ ಕಾರ್ ಲಾಂಜಿಗೆ ಫಾರ್ ಯುವರ್ ಎನಿ ಕೈಂಡ್ ಆಫ್ ಕಾರ್ ಆಕ್ಸೆಸರೀಸ್ ಅಂಡ್ ಆಡಿಯೋ ಅಪ್ಗ್ರೇಡ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.